ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ವಿದುರಾಶ್ವತ ಹಳ್ಳಿಯಲ್ಲಿದ್ದೇನೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರವನ್ನ 2023ರಲ್ಲಿ ಗೆದ್ದಿರ್ತಕ್ಕಂತಹ ಪುಟ್ಟಸ್ವಾಮಿ ಗೌಡ ಅವರು ಯಾವ ರೀತಿಯಾಗಿ ಕ್ಷೇತ್ರವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ 2 ವರ್ಷದಿಂದ MLA ಗೆದ್ದು ಬಂದಾಗಿಂದ ಹೆಂಗ್ ಕೆಲಸ ಮಾಡ್ತಾರೆ ಡೆವಲಪ್ ಮಾಡ್ತಾರೆ ಅಥವಾ ಇಲ್ವಾ? ಅದೇ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾವ್ರೆ. ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಯಾರಂತ ಹೇಳಕ್ ಆಗಲ್ಲ. ಅವ್ರಿಗಿಂತ ಇವರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗಿಂತ ಅವರು ಚೆನ್ನಾಗಿ ಮಾಡ್ತಾರೆ. ಯಾರು ಬಂದ್ರೂ ಪರವಾಗಿಲ್ಲ. ಹುಲ್ಲಿನೇ ಹುಲ್ಲಿನೇ ಪಾಪ ಬೀದಿ ಪದಿ ವ್ಯಾಪಾರಗಳು ಮಾತ್ರ ಫುಲ್ ಸಪೋರ್ಟ್. 100 ಮಾರ್ಕ್ಸ್ ಕೊಡೋಣ. ನಮ್ಗೆ ಅನುಕೂಲ ಮಾಡೋರ್ಗೆ ನಮ್ಗೆ 100 ಮಾರ್ಕ್ಸೇ ಕೊಡೋದು. ಇವರೇ ಮೇಲು ಅದೇ ಮೇಲೆ ಸುಮ್ಮನೆ ಆಕರ್ಷಣೆ. ಏನು ಕೆಲಸ ನಡೀತಾ ಇಲ್ಲ ಸರ್. ಅವ್ರು ದುಡ್ಡು ಕೊಟ್ಟು ಗೆದ್ದಿದ್ದಾರೆ. ಆ ದುಡ್ಡಿನ ಜಾಬ್ದಲ್ಲಿ ಏನು ಕೆಲಸ ನಡೀತಾ ಇಲ್ಲ. ಏನು ಮಾಡ್ತಾ ಇಲ್ಲ ಸ್ವಾಮಿ. ಏನು ಮಾಡ್ತೀನಿ ಅಂತ ಇದಾರೆ. ಹಂಗೂ ತಪ್ಪಿಸ್ಕೊಬೇಕಾಗಲ್ಲ, ಹಿಂಗೂ ತಪ್ಪಿಸ್ಕೊಬೋದು ರಾಜಕೀಯಕ್ಕೆ. ಸರ್ಕಾರದಿಂದ ಏನಾರ ಸಿಗುತ್ತೆ ಯೋಜನೆ ಏನಾದ್ರು? ಎಲ್ಲಿ ಸಾರು ಸಾರು ಕೊಡೋದೇ ಇಲ್ಲ. 1 ವರ್ಷಕ್ಕೆ ಕೊಟ್ಟರೆ 1 ವರ್ಷಕ್ಕೆ ಕೊಡೋದೇ ಇಲ್ಲ. ನಮ್ಗೆ ಇಂಥ ಪರಿಸ್ಥಿತಿ ಯಾವಾಗ ಗೊತ್ತೈತೆ ಸರ್. ನಮಗೆ ಮಾಡ್ಕೊಳ್ಳಿ. ಅಳಬೇಡಿ ಅಳುವಂಥದ್ದೆಲ್ಲ ಇದು. ಅಳಬೇಡಿ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ವಿದುರಾಶ್ವತ ಹಳ್ಳಿಯಲ್ಲಿದ್ದೇನೆ. ಇಲ್ಲಿ 1938ರಲ್ಲಿ ಬ್ರಿಟಿಷರ ಗುಂಡಿಗೆ, ಅದರಲ್ಲೂ 96 ಸುತ್ತಿನ ಗುಂಡಿಗೆ ಬರೋಬ್ಬರಿ 32 ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಈಗ ಈ ಸ್ಥಳ ಐತಿಹಾಸಿಕ ಸ್ಮಾರಕವಾಗಿ ಬದಲಾವಣೆ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಸ್ಥಳದ ಜೊತೆಗೆ ಇಡೀ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರವನ್ನ 2023ರಲ್ಲಿ ಗೆದ್ದಿರ್ತಕ್ಕಂತಹ ಪುಟ್ಟಸ್ವಾಮಿ ಗೌಡ ಅವರು ಯಾವ ರೀತಿಯಾಗಿ ಕ್ಷೇತ್ರವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಜನರ ಜೊತೆಗೆ ಯಾವ ರೀತಿಯಾಗಿ ಒಡನಾಟವನ್ನ ಇಟ್ಕೊಂಡಿದ್ದಾರೆ, ಕ್ಷೇತ್ರದ ಜನರು ಇವರ ಬಗ್ಗೆ ಇಟ್ಟಿರ್ತಕ್ಕಂತಹ ಅಭಿಪ್ರಾಯಗಳೇನು ಅಂತ ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಸರ್, ನೀವು ನೋಡ್ರೋ ಹಾಗೆ ಪುಟ್ಟಸ್ವಾಮಿ ಗೌಡ್ರು ಲಾಸ್ಟ್ 2 ವರ್ಷದಿಂದ MLA ಗೆದ್ದು ಬಂದಾಗಿಂದ ಹೆಂಗ್ ಕೆಲಸ ಮಾಡ್ತಾರೆ ಡೆವಲಪ್ ಮಾಡ್ತಾರೆ ಅಥವಾ ಇಲ್ವಾ? ಇಲ್ಲಿ 2 ವರ್ಷದಿಂದ ಮೊದಲು ಆಗಿರ್ತಕ್ಕಂಥ ಸ್ಯಾಂಕ್ಷನ್ ಆಗಿರ್ತಕ್ಕಂಥವನ್ನೇ ಚಾಲ್ತಿಯಲ್ಲಿದೆ. ಅವೇ ಮಾಡ್ತಾ ಇದ್ದಾರೆ. ಇಲ್ಲ ಅವರು ಪರವಾಗಿಲ್ಲ, ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜನಗಳ ಹತ್ರ ಸ್ಮೂತಾಗಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇರೋದ್ರಲ್ಲಿ ಪರವಾಗಿಲ್ಲ ಅನ್ನಿಸ್ತದೆ. ಓಕೆ, ನಿಮ್ಮ ಪ್ರಕಾರ ನಿಮ್ಮೂರಿಗೆ ಏನಾಗಿದೆ ಆಗ್ಬೇಕು ಇನ್ನೋರಿಗೆ ಏನಾದ್ರು ಹೇಳಿದ್ರೆ? ನಮ್ಮ ಗ್ರಾಮಕ್ಕೆ ಮೊದಲನೇದಾಗಿ ಸತ್ರೆ ಉಣಕ್ಕೆ ಜಾಗ ಇಲ್ಲ ನಮ್ಮ ಹಿಂದೂಗಳಿಗೆ. ಅರ್ಥ ಆಯ್ತಾ? ಇದೇ ನಮ್ಮ ಗ್ರಾಮ ಇದೆ, ವಿದುರಾಶ್ವತ ದುಡ್ಕೋಡ್ ಎಲ್ಲ ಒಂದೇ. ಸತ್ರೆ ಉಣಕ್ಕೆ ಜಾಗ ಇಲ್ಲ. ಸ್ಮಶಾನ ಕೇಳಿ ಸಾಕಾಗಿದೆ. ಅದು ನಮ್ಮ ಮುಂದಕ್ಕೆ ನೀವು ಬಂದಿದ್ದೀರಿ. ನಾನೇ ಅದ್ರ ಬಗ್ಗೆ ಯಾವಾಗಲೂ ಚರ್ಚೆ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ತಾಯಿಲ್ದಾರಗಳು ಎಲ್ಲರಿಗೂ ಅರ್ಜಿಗಳು DC ಎಲ್ಲ ಕೊಟ್ಟಿದ್ದೀವಿ. ಇದುವರೆಗೂ ನಮ್ಮ ಗ್ರಾಮಕ್ಕೆ ಸ್ಮಶಾನ ಜಾಗ ಇಲ್ಲ. ಏನೇನು ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನಮ್ಮೂರಲ್ಲಿ ಸ್ಕೂಲು ಇದಾಗಿದೆ, ಅಂಗನವಾಡಿ ಆಗ್ತಾ ಇದೆ, ಕೆರೆ ಕಟ್ಟೆ ಇದಾಗಿದೆ. ಅವ್ರ ಮುಖಾಂತರ ಕೆಲಸಗಳು ಆಗ್ತಾ ಇದೆ. 70 ಮನೆ ಸ್ಯಾಂಕ್ಷನ್ ಆಗಿ ಬಂದವೆ. ಆ 70 ಮನೆ ಅಪ್ರೂವಲ್ ಮಾಡಿ ನಾವು GPS ಮಾಡಿ ಕಳಿಸಿದ್ದೀವಿ. ಮುಂದೆ ಅಲ್ಲಿ ವಸತಿ ನಿಗಮದಲ್ಲಿ ಅಲ್ಲಿ ಅವರು ಅಪ್ರೂವಲ್ ಮಾಡಿಕೊಟ್ರೆ ನಮ್ಗೆ ತಿರುಗಿ ಬರ್ತವೆ. ಅಲ್ಲಿಂದ ಬಂದು ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ನಾವು ಲಿಸ್ಟ್ ಕೊಟ್ಟು ಕಳಿಸಿದ್ದೀವಿ. ಅವ್ರು ಅಲ್ಲಿಂದ ಅದನ್ನು ಓಕೆ ಮಾಡಿ ಅವರಿಂದ ಫಂಡ್ ರಿಲೀಸ್ ಮಾಡಿದ್ರೆ GPS ಮಾಡಿದ್ದೀವಿ. ಡೈರೆಕ್ಟ್ ಆಗಿ ರೈತರ ಫಲಾನುಭವ ಅಕೌಂಟ್ಗೆ ಹಣ ಬಿಡುಗಡೆ ಆಗ್ತದೆ. ಹೆಂಗ್ ಕೆಲಸ ಮಾಡ್ತಾವ್ರ? ಲಾಸ್ಟ್ 2 ವರ್ಷದಿಂದ ಕೆಲಸ ಮಾಡ್ತಾವ್ರ ಅಥವಾ ಇಲ್ವಾ? ಡೆವಲಪ್ ಮಾಡ್ತಾವ್ರ? ಇಲ್ಲ ಮಾಡ್ತಾ ಇದಾರೆ. ಎಲ್ಲ ಕಡೆ ಒಳ್ಳೆ ಹೆಸರು ಇದೆ, ಮಾಡ್ತಾ ಇದಾರೆ. ಏನ್ ತೊಂದರೆ ಇಲ್ಲ. ಹಳ್ಳಿಗಳಿಗೆಲ್ಲ ರಸ್ತೆಗಳಾಗ್ಲಿ ಮಾಡಿದ್ದಾರೆ. ನಮ್ದು ಬಾರ್ಡ್ರಲ್ಲಿ ಜಗರಹಳ್ಳಿ ದೇವಸ್ಥಾನದಿಂದ ನಗರಗೆರೆ ಈ ಕಡೆ ಮಾನೆಂಪಲ್ಲಿ ಸಿರ್ವಾರಕ್ಕೆ ಹೋಗೋ ರೋಡ್ ಅಧ್ವಾನ ಆಗಿತ್ತು. ಅದನ್ನ ನಮ್ಮ ಬಾರ್ಡರ್ ತನಕ ಚೆನ್ನಾಗಿ ಮಾಡಿಸಿದ್ದಾರೆ. ರೋಡ್ ಹುಣಸೇನಹಳ್ಳಿ ಜಗರಹಳ್ಳಿ ದೇವಸ್ಥಾನ ಬೆಳಪಿಯಿಂದ ಮಾಡಿಸಿದ್ದಾರೆ. ಓಕೆ, ನಿಮ್ ಪ್ರಕಾರ ಲಾಸ್ಟ್ 2 ವರ್ಷದಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆನಾ? ಇಲ್ಲ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಈ ಗೌರ್ಮೆಂಟ್ ಪ್ರಾಜೆಕ್ಟ್ಗಳೆಲ್ಲ ತರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವರು ಪಾರ್ಟಿಯಿಂದ ಸೆಲೆಕ್ಷನ್ ಆಗದ ಇದ್ರು ಇಂಡಿಪೆಂಡೆಂಟ್ ಅಲ್ಲಿ ಗೆದ್ದು ಪಾರ್ಟಿ ಕಡೆ ಹೊಂದ್ಕೊಂಡು ಒಳ್ಳೆ ಫಂಡ್ ತಂದು ಮಾಡ್ತಾ ಇದ್ದಾರೆ. ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲಿನ MLA ಪುಟ್ಟಸ್ವಾಮಿ ಗೌಡ್ರು
ಹೆಂಗ್ ಕೆಲಸ ಮಾಡ್ತಾವ್ರೆ ಕೆಲಸ ಮಾಡ್ತಿಲ್ವ 2 ವರ್ಷದಿಂದ? ಹಾಂ ಪರವಾಗಿಲ್ಲ ಮಾಡ್ತೇವೆ. ಎರಳ್ಳಿಗೆ ಏನಾದ್ರು ಕೊಟ್ಟವ್ರ, ಏನಾದ್ರು ಯೋಜನೆ ತಂದು ಕೊಟ್ಟವ್ರ? ಹಾಂ ಮನೆ ನೀರು ಗಂಗೆ ನೆಲ್ಲಿಗಳದು ಅಂತ ಕೊಟ್ಟವ್ರೆ. ಹಾಂ ಅಲ್ಲಿ ಯಾವತ್ತಾದ್ರೂ ಬರ್ತಾರ ಇಲ್ಲಿಗೆ ಹಳ್ಳಿಗೆ? ಅವಾಗ ಬರ್ತಾರೆ. ಬರ್ತಾ ಇರ್ತಾರೆ. ಹಾಂ ಪುಟ್ಟಸ್ವಾಮಿ ಗೌಡ್ರು ಕೆಲಸ ಮಾಡ್ತಿಲ್ವಾ ಅಥವಾ ಹೆಂಗ್ ಡೆವಲಪ್ ಮಾಡ್ತಿಲ್ವಾ? ಇಲ್ಲ ಮೊದಲು ಮಾಡಿರೋರು ಶಾಸಕರು ಅವರು ಪರವಾಗಿಲ್ಲ, ಅವರೇ ಬೆಸ್ಟ್. ಅವರೇ ಬೆಸ್ಟ್. ನಮ್ಗೆ ಅವರೇ ಬೆಸ್ಟ್. ಯಾಕಂದ್ರೆ ಅವರು ಮಾಡಿರೋದೇ ಫಸ್ಟ್. CC ರೋಡ್ ಆಗಲಿ ಫಸ್ಟ್ ಅವ್ರು ಮಾಡಿರೋದೇ ಬೆಸ್ಟ್. ಈಗಿನವ್ರು ಏನಿಲ್ಲ. ಈಗಿನವರು ಅಷ್ಟೊಂದೇನು ನಮಗೆ ಇಲ್ಲ. ಹೋಗಿ ನಿಮ್ಮ ಗ್ರಾಮ ಪಂಚಾಯತಿಗೆ ಏನಾದ್ರು ಮಾಡಿಸ್ಕೊಟ್ಟವ್ರ? ನಮ್ಮ ಗ್ರಾಮ ಪಂಚಾಯತ್ ಬಂದು ಮೊದಲು ಬೈಚಾಪುರ ಇತ್ತು, ಇವಾಗ ಚಿಕ್ಕೂರು ರೋಡ್ ಬಂದೈತೆ. ಅವಾಗಿನ ಸ್ವಲ್ಪ ಏನು ಇದಾಗಿಲ್ಲ. ಏನೂ ಇದಾಗಿಲ್ಲ. ಎಷ್ಟಿದೆ ನಿಮ್ಮ ಊರಲ್ಲಿ ಮನೆಗಳು? ಒಂದು 150 ಇದೆ. 150 ಇದಾವೆ. ಓಟ್ ಬಂದು 600 ಚಿಲ್ಡ್ರನ್ ಐತೆ. ಹೋಗ್ಲಿ, ಪುಟ್ಟಸ್ವಾಮಿ ಗೌಡ್ರು ಯಾವತ್ತಾರು ಬರ್ತಾರೆ, ಜನರಿಗೆ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ ಬಂದು ನಿಮ್ಮೂರಿಗೆ? ಯಾವಾಗ 1 ಟೈಮ್ 2 ಟೈಮ್ ಬಂದಿದ್ರು ಅಷ್ಟೇ, ಅದುವರೆಗೂ ತಿರುಗಿ ಬಂದೇ ಇಲ್ಲ. ಇಲ್ಲಿನ MLA ಹೆಂಗ್ ಕೆಲಸ ಮಾಡ್ತಾವ್ರೆ? ಪರವಾಗಿಲ್ಲ ಸರ್, ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಪುಟ್ಟಸ್ವಾಮಿ ಗೌಡ್ರು ಮಾಡ್ತಾ ಇದ್ದಾರೆ ಸರ್. ಏನೇನು ಡೆವಲಪ್ಮೆಂಟ್ ವರ್ಕ್ ಮಾಡಿದ್ದಾರೆ? ಎಲ್ಲ ಇದು ಮಾಡ್ತಾ ಇದ್ದಾರೆ, ಸಿಟಿ ರೋಡ್ಗಳು ಎಲ್ಲ ಇದು ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಇದು ಮಾಡ್ತಾ ಇದ್ದಾರೆ, ಎಲ್ಲಾನು ಕೆಲಸ ಎಲ್ಲಾನು ಇದು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಜನರ ಕೈ ಸಿಗ್ತಾರ? ಸಿಗ್ತಾ ಇದ್ದಾರೆ ಸರ್, ಎನಿ ಟೈಮ್ ಸಿಗ್ತಾರೆ. ಬರ್ತಾ ಇರ್ತಾರೆ. ಲಾಸ್ಟ್ ಯಾವಾಗ ನೋಡಿದ್ರಿ ನೀವು ಅವರಿಗೆ? ಒಂದು ಎಂಡಾಗ ಬರ್ತಾ ಇದ್ದಾರೆ ಸರ್. ಏನಾದ್ರು ಇದ್ರೆ ಅವ್ರ ಹತ್ರ ಹೇಳ್ಕೊಳ್ಳೋದು ಹೆಂಗೆ? ಮತ್ತೆ ಇಲ್ಲಿ ಆಫೀಸ್ ಇದೆನಾ? ಆಫೀಸ್ ಐತೆ, ದೊಡ್ಡದಾಗಿ ಆಫೀಸ್ ಮಾಡಿದ್ದಾರೆ, ಎಲ್ಲ ಸಿಗ್ತಾ ಮಾತಾಡ್ತಾರೆ. ಸುಮಾರು ಕೆಲಸಗಳು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಈಗ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಮುಂಚೆ MLA ಕಂದ್ರೂ ಅವರು ಪರವಾಗಿಲ್ಲ, ಬಟ್ ನಮಗೂ ಸ್ವಲ್ಪ ತೊಂದರೆ ಇಲ್ದಂಗೆ ಸಹಕಾರ ಮಾಡಿಕೊಡ್ತಾ ಇದ್ದಾರೆ, ಪರವಾಗಿಲ್ಲ. ನಮಗೂ ತೊಂದರೆ ಇಲ್ಲ, ಏನೋ ಕಾಲ ಮಾಡಿಕೊಡ್ತಾ ಇದ್ದಾರೆ. ನಿಮಗೇನು ಮಾಡಿಕೊಟ್ಟಿದ್ದಾರೆ ಸರ್? ನಮಗೆ ಒಂದು 2,000 ರೂಪಾಯಿ ಬರುತ್ತೆ, ಅದು ಮಾಡಿಕೊಡ್ತಾ ಇದ್ದಾರೆ. ತಿರ್ಗಾ ನಮಗೂ ಏನೋ ಇರೋದಕ್ಕೆ ಫುಟ್ಪಾತ್ ಮೇಲೆ ವ್ಯವಹಾರ ಮಾಡೋದಕ್ಕೆ ನಮಗೂ ಸ್ವಲ್ಪ ಕಾಲ ಖುಷಿ ಮಾಡ್ತಾರೆ. ಹಿಂದೆ ಇದ್ದಿದ್ದು MLA ಚೆನ್ನಾಗಿ ಕೆಲಸ ಮಾಡ್ತಿದ್ರೆ, ಈಗ ಇವರು ಚೆನ್ನಾಗಿ ಕೆಲಸ ಮಾಡ್ತಾರ? ಯಾರಂತ ಹೇಳೋಕ್ಕಾಗಲ್ಲ. ಅವ್ರಿಗಿಂತ ಇವರೇ ಚೆನ್ನಾಗಿ ಮಾಡ್ತಾರೆ, ಅವ್ರಿಗಿಂತ ಅವರು ಚೆನ್ನಾಗಿ ಮಾಡ್ತಾರೆ. ಯಾರು ಬಂದ್ರೂ ಪರವಾಗಿಲ್ಲ, ಅಷ್ಟೇ. ಯಾರು ಬಂದ್ರೆ ಅಷ್ಟೇ ಯಾರು ಬಂದರೂ ಪರವಾಗಿಲ್ಲ. ನಿಮಗೇನಾದ್ರು ಹೆಲ್ಪ್ ಮಾಡೋರ? ಏನಾದ್ರು ಏನು 40 ವರ್ಷದಿಂದ ವ್ಯಾಪಾರ ಮಾಡ್ದಾನೆ, ಫುಟ್ಪಾತ್ ತೆಗೆದು ಎಲ್ಲ ಅಂಗಡಿ ಕೊಡ್ತಾರೆ. ಯಾರು ಬರ್ತಾರೋ ಅವ್ರು ಕೊಳ್ಳಿ ಬಿಡ್ರಿ, ನಮಗೇನು ಅವೆಲ್ಲ ಜೀವನ ಮಾಡ್ಕೊಳ್ಳೋಕೆ ದಾರಿ ಕೊಟ್ರೆ ಸಾಕು ನಮಗೆ, ಅಷ್ಟೇ ಅಲ್ವಾ? ಪಾಪ ಬೀದಿ ವ್ಯಾಪಾರಗಳು ಮಾತ್ರ ಫುಲ್ ಸಪೋರ್ಟು, ಚೆನ್ನಾಗಿ ಮಾಡ್ತಾರೆ. ನಿಮ್ಗೇನು ತೊಂದರೆ ಆದ್ರೂ ಬಂದು ಕೇಳ್ರಿ, ನಾನು ಮಾಡ್ಕೊಡ್ತೀನಿ ಅಂತ ಚೆನ್ನಾಗಿ ಮಾಡ್ತಾರೆ. ಓಕೆ, ಏನಾದ್ರು ಮನೆ ಕಟ್ಸ್ಕೊಡೋದಾಗಿರ್ಲಿ ಅಥವಾ ಏನಾದ್ರು ಗೌರ್ಮೆಂಟ್ ಯೋಜನೆಗಳಾಗಿರ್ಲಿ ಏನಾದ್ರು ಮಾಡಿಸ್ಕೊಟ್ಟವ್ರೆ? ಇನ್ನ ಏನು ಮಾಡಿಸ್ಕೊಟ್ಟಿಲ್ಲ, ನಾವು ಕೇಳಿಲ್ಲ. ಬಟ್ ಲೋನ್ಗಳು ಏನಾದ್ರು ಸ್ಯಾಂಕ್ಷನ್ ಆಗಿದೆಯಂತೆ, ನಿನ್ನೆ ಬಂದು ಹೇಳಿದ್ರು ಮಾಡಿಸ್ಕೊಳ್ರಿ, ಮನೆಗಳು ಲೋನ್ ಆಗ್ತಾ ಇದೆ, ಏನೋ ಮಾಡ್ಕೊಳಂಗಿದೆ ಅಂತ ಹೇಳಿದ್ದಾರೆ. ಮಾಡ್ಕೋಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಪ್ರಕಾರ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ MLA ಗೆ? 100 ಮಾರ್ಕ್ಸ್ ಕೊಡೋಣ. 100 ಮಾರ್ಕ್ಸ್ ಕೊಡ್ತಾರೆ. ನಮ್ಗೆ ಅನುಕೂಲ ಮಾಡೋರ್ಗೆ ನಮ್ಗೆ 100 ಮಾರ್ಕ್ಸೇ ಕೊಡೋದು. ಓಕೆ, ಥ್ಯಾಂಕ್ ಯು. ನಾಳೆ MLA ಚೆನ್ನಾಗಿದ್ರೆ ಇವ್ರು ಚೆನ್ನಾಗವ್ರೆ? ಇವರೇ ಮೇಲು. ಹಳೆ MLA ಸುಮ್ಮನೆ ಆಕರ್ಷಣೆ, ಪೈಸೆ ಖರ್ಚು ಮಾಡಿಲ್ಲ. 1 ಪೈಸೆ ರೂಪಾಯಿ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಬೇಕಾದ್ರೆ ಎಲ್ರಿಗೂ ಹೇಳಿ, ಅವರೆಲ್ಲ ಅವರು ಕೂಡಿಟ್ಕೊಂಡಿದ್ದಾರೆ ಹೊರತು ಅವರು ಕೂಡಿಟ್ಕೊಂಡಿದ್ದಾರೆ. ಈ ಪ್ರಜೆಗಳು ಇಂಥವರು ಅಂತ ಅದೇನಾದ್ರೆ ಅವ್ರಿಗೆ ಮಾಡಿರೋದು ಫುಟ್ಪಾತ್ ಜನಗಳಿಗೆ ಅಂಗಡಿ ಇಟ್ಕೊಂಬೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಷ್ಟೇ, ಇನ್ನು ಬೇರೆ ಏನಿಲ್ಲ. ಬೇರೆ ರೂಪಾಯಿ ಖರ್ಚೆ ಮಾಡಿಲ್ಲ. ಕೆಲಸ ಮಾಡ್ತಾರೆ, ಮಾಡ್ಕೊಡ್ತಾವ್ರೆ ಅವರು, ಛತ್ರಿ ಕೊಟ್ಟವ್ರೆ, ಬಟ್ಟೆಗಳು ಕೊಡ್ತಾವ್ರೆ, ಅನುಕೂಲ ಮಾಡವ್ರೆ. ಅಂದ್ರೆ ಇಲ್ಲಿ ಜಾಗ ತೆರೆಯಾಗ ನೋಡ್ತಿಲ್ಲ ಅಷ್ಟೇ ಅವರು. ಈ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಇಲ್ಲಿ MLA ಹೆಂಗ್ ಕೆಲಸ ಮಾಡ್ತಿದ್ದಾರೆ? ಏನು ಕೆಲಸ ನಡೀತಾ ಇಲ್ಲ ಸರ್. ಅವ್ರು ದುಡ್ಡು ಕೊಟ್ಟು ಗೆದ್ದಿದ್ದಾರೆ, ಆ ದುಡ್ಡಿನ ಜಾಬ್ದಲ್ಲಿ ಏನು ಕೆಲಸ ನಡೀತಾ ಇಲ್ಲ ಸರ್. ಏನು ನಡೀತಿಲ್ಲ? ಏನಿಲ್ಲ ಸರ್, ಸುಳ್ಳು. ಲೀಡರ್ಗಳಿಗೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಅವರು. ಅದರಿಂದ ಒಂದು ಜಂಬದಿಂದ ಆರಾಮಾಗಿದ್ದಾರೆ ಅಷ್ಟೇ ಅವರು. ಶಿವಶಂಕರ್ ರೆಡ್ಡಿಗೆ ಒಂದು ನಪ್ಪರಿಂದ ಸೋಲಿಸ್ಬೇಕು, ಒಂದು ಹಠ ಮಾಡಿ ಸೋಲಿಸಿದ್ದಾರೆ ಅಷ್ಟೇ. ಅದರಿಂದ ಅವನಿಗೆ ಒಂದು ಬ್ಯಾಡ್ ನೇಮಿಂದ ಗೆದ್ದಿದ್ದಾರೆ ಅಷ್ಟೇ ಅವರು. ನೆಕ್ಸ್ಟ್ ಟೈಮ್ ಹೇಳೋಕ್ಕಾಗಲ್ಲ. BJPನೂ JDS ಅಲಯನ್ಸ್ ಆದರೆ ಅವ್ರು ಗೆಲ್ಬೋದು. ಗೌರಿಬಿದನೂರಿನಾಗ 2 ಸಾವಿರ ಕೊಟ್ಟು ಪುಟ್ಟಸ್ವಾಮಿ ಗೆದ್ದಿರೋದು ಅಲ್ವಾ. ಅವ್ರಿಂದ ಎದರಿಂದ ಅಭಿವೃದ್ಧಿ ಏನಿಲ್ಲ. ಒಳ್ಳೆ ಲೀಡರ್ಗೆಲ್ಲ ಕೊಂಡ್ಕೊಬಿಟ್ಟಿದ್ದಾರೆ ಅವಯ್ಯ.
ಅದರಿಂದ ಗೋರಿಬಿಂದೂರು ಆವಾರಿ ಆಂಡ್ವರಲ್ಲಿ ಇದೆ ಅಷ್ಟೇ ವಿನ ಏನಿಲ್ಲ ಸರ್. ಏನಿಲ್ಲ ಸರ್, ಯಾವಾಗ ತಿಂಗಳಿಗೂ ಒಂದ್ಸಲಿ ಅಲ್ಲಿ ಇರ್ತಾರೆ ಅಲ್ಲಿ ಹೋಗ್ಬೇಕು. ಅದು ಅದರಲ್ಲಿನೂ ಅವಯ ಸಿಕ್ಕಲ್ಲ. ಶ್ರೀನಿವಾಸ್ ಗೌಡ ಅವ್ರು ಬಿಡ್ತಾರೆ, ಅವ್ರಿಗೂ ಟಚ್ ಆಗಬೇಕು. ಅವ್ರು ಟಚ್ ಆದರೆ ಮಾತ್ರನೇ ಅದು ಆಯ್ತು ಹೇಳ್ತೀನಿ ಹೋಗಿ ಅಂತಾರೆ, ಇಲ್ಲಿದ್ರೆ ಅದು ಇಲ್ಲ ಸರ್. ಏನು ವರ್ಕ್ ಇಲ್ಲ ಸರ್, ಸುಳ್ಳು. ದೇವರಿಗೆ ಭೇಟಿ ಮಾಡ್ಬೇಕಂದ್ರೆ ಪೂಜಾರಿ ಹಿಡಿಬೇಕು. ನಾವು ಪೂಜಾರಿ ಕೊಡ್ತಾರೆ ಅಂತ ತೀರ್ಥ, ನಾವು ಕೊಟ್ರೆ ನೀರು ಅಂತಾರೆ. ಅವ್ರು ಕೊಟ್ರೆ ತೀರ್ಥ, ನಾವು ಕೊಟ್ರೆ ಚಂಬೋಲಿ ತೀರ್ಥ ಅವ್ರು ನೀರು ಆಗ್ಬಿಟ್ರೆ ಅವರು ತೀರ್ಥಾನೆ ಅದು. ನಾವು ಕೊಟ್ರೆ ಚಳಿ ಬಿಡ್ತಾರೆ ನೀರು ಅಂತ. ಅಷ್ಟೇ ಸರ್, ಇನ್ನೇನು. ಸರ್ ನಿಮ್ಮ ಪ್ರಕಾರ ಇಲ್ಲಿ ಎಮ್.ಎಲ್.ಎ ಲಾಸ್ಟ್ 2 ವರ್ಷದಿಂದ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಿಲ್ವಾ? ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಇದ್ ಬಗ್ಗೆ ಮಾಡ್ತಾ ಇದ್ದಾರೆ. ನಮ್ಗೇನು ಗೊತ್ತಾಗ್ತೈತೆ, ನಾವು ಆಟ ಓಡಿಸ್ಕೊಂಡಿರ್ತೀವಿ. ಆಟ ಓಡಿಸ್ಕೊಂಡು ಎಲ್ಲ ಕಡೆ ಹೆಂಗಿದೆ ರೋಡ್ಗಳೆಲ್ಲ? ಎಲ್ಲ ಕಡೆ ಇರೋದ್ರಾಗ ಪರವಾಗಿಲ್ಲ. ಕೆಲವು ಅವೇ, ಕೆಲವು ಮಾಡವ್ರೆ, ಕೆಲವು ಇಲ್ಲ. ಏನು ಮಾಡೋಕ್ಕಾಗ್ತೈತೆ. ಈ ಹಿಂದಿದ್ದ ಎಮ್.ಎಲ್.ಎ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರು ಚೆನ್ನಾಗಿ ಏನೋ ಅವ್ರು ಮಾಡವ್ರೆ, ಇವ್ರು ಮಾಡವ್ರೆ. ಮಿಕ್ಕ ವಿಷಯ ನಮಗೆ ಗೊತ್ತಿಲ್ಲ. ನಮ್ಮ ಕೆಲಸ ಏನೋ ನಾವು ಜನರ ಕೈ ಸಿಗ್ತಾರೆ ಇಲ್ಲಿ ಎಮ್.ಎಲ್.ಎ? ಹೋಗೋರ್ಗೆ ಸಿಗ್ತಾರೆ, ಹೋಗಿದ್ದವ್ರಿಗಿಲ್ಲ. ಅದು ಕರೆಕ್ಟ್. ನಿಜವಾ ಸುಳ್ಳ? ಕರೆಕ್ಟ್ ಅಷ್ಟೇ. ಪುಟ್ಟಸ್ವಾಮಿ ಗೌಡ್ರು ಕೆಲಸ ಮಾಡ್ತವ್ರ ಇಲ್ವಾ 2 ವರ್ಷದಿಂದ? ಏನು ಮಾಡ್ತಾಯಿಲ್ಲ ಸ್ವಾಮಿ, ಏನು ಮಾಡ್ತೀನಿ ಅಂತ ಇದ್ದಾರೆ. ಅವ್ರು ರಾಜಕೀಯದಲ್ಲಿ ಬಂದಿದ್ದಾರೆ. ಅವರು ಇವಾಗ ಇಷ್ಟು ದಿನ 5 ವರ್ಷದಿಂದ ಅವ್ರು ಗೆಲ್ಸ್ಕೊಂಡು ಬಂದಿದ್ವಿ. ಅವ್ರು ಏನು ಮಾಡಲಿಲ್ಲ ಅಂತ ಇವರು ಹೊಸ್ದಾಗೆ ನಮ್ಮ ಗೌಡ್ರು ಅಂತ ಗೆಲ್ಸ್ಕೊಂಡು ಬಂದ್ವಿ. ಅವರು ಇನ್ನು ರೋಡ್ಗ ಬಗ್ಗೆ ಏನು ಎಚ್ಚರಿಕೆ ತೊಗೊತಾ ಇಲ್ಲ. ನೋಡ್ತಾ ಇರೋದು ಈ ರೋಡ್ಗಳೆಲ್ಲ ನೋಡ್ತಾ ಇದ್ರೆ ಪಾರ್ಕಿಂಗ್ ಇಲ್ಲ, ಅನವಸ್ಥೆಯಾಗಿ ನಡೀತೈತೆ. ಹುಡುಗರು ನೋಡ್ತಾ ಇದ್ರೆ ಬೀಳ್ತಾ ಇದ್ದಾರೆ. ಸ್ಕೂಲ್ ಹುಡುಗರಿಗೆ ತೊಂದರೆ ಆಗ್ತಾಯಿದೆ. ಬ್ರಿಡ್ಜು ಆಲ್ರೆಡಿ ನಡೀತಾ ಇಲ್ಲ. ಇವಾಗ ಏನೋ ರೋಡ್ ಕಟಿಂಗ್ ಮಾಡಿದ್ರೆ ಅದಕ್ಕೂ ಅನುಕೂಲ ಇರ್ತೈತೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಗೌಡರು ಬಂದಿದ್ದಾರೆ, ಅನುಕೂಲವಾಗಿ ಮಾಡಬೇಕು ಅಂತ ಬಂದಿದ್ದಾರೆ. ಅವ್ರು ಬರೀ ಸೋಲಾರ್ ಇಟ್ಕೊಂಡಿದ್ದಾರೆ. ಸೋಲಾರ್ ಬಗ್ಗೆನೇ ಇದ್ದರೆ ಮಾಡ್ತೀನಿ, ಅದು ಎಲೆಕ್ಟ್ರಿಕಲ್ ತೆಗಿತೀನಿ ಅಂದರು. ಕಂಬಗಳು ನಿಮ್ಮ ತಾಲೂಕಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು. ನಮ್ಮ ಬಗ್ಗೆ ನಾವು ಅವ್ರಿಗೂ ಸಪೋರ್ಟ್ ಮಾಡಿದ್ವಿ. ಕಂಬಗಳು ಇನ್ನೂ ಹೋಗಿಲ್ಲ. ಇನ್ನು ಅದ್ರ ಬಗ್ಗೆ ಇರೋ ವ್ಯಕ್ತಿಗಳೆಲ್ಲ ಅವ್ರು ಕರ್ಕೊತಾ ಇದ್ದಾರೆ. ನೋಡಿದ್ರೆ ನಮಗೆ ಏನು ನೀರಿನ ಬಗ್ಗೆ ಎಲ್ಲೋ ವಾರ್ಡ್ದರ್ಸಳ್ಳಿಯಿಂದ ತೊಗೊಂಬರ್ತೀನಿ ಅಂದರು. ಅದು ನೋಡೋಣ ಏನೋ ಮಾಡ್ತಾರೆ ಅಂತ ನೋಡೋಣ ಕಾಯ್ದು ನೋಡ್ತಾ ಇದ್ವಿ. ಇವಾಗ ನಮ್ಮ ಶಿವಶಂಕರ ರೆಡ್ಡಿ ಆದರೆ ಡೈಲಿ ವಾಕಿಂಗ್ ಹೋಗ್ತಾಯಿದ್ರು. ಬಟ್ ಹೇಳೋದು ನಮ್ಮೂರು ವ್ಯಕ್ತಿ ವಾಕಿಂಗ್ ಹೋಗ್ತಾಯಿದ್ರು ಬುಲೆಟಲ್ಲಿ. ಎಲ್ಲರೂ ಕಾಣಿಸ್ತಾಯಿದ್ರು, ಹಾಯ್ ಅಂತದ್ದು. ಈತ ಬರ್ತಾನೆ, ಈತ ಕಾರಲ್ಲಿ ಹೊರಟೋಗ್ತಾನೆ. ಹೇಳ್ಬೇಕಂದ್ರೆ ಬೆಳಗ್ಗೆ ಯಾವಾಗನ ಬಂದರೆ ಹಿಂಗೆ ವಾಕಿಂಗ್ ಹೋಗ್ತಾಯಿದ್ರು ಸ್ಟೇಡಿಯಮ್ಗೆ. ಅವಾಗ ಯಾರನ್ನ ಸಿಕ್ಕಿದ್ರೆ ಮಾತಾಡ್ತಾಯಿದ್ರು, ಕಷ್ಟ ಸುಖ ಇವ್ರು ಬರ್ತಾರೆ, ಹಿಂಗೆ ಹೊರಟೋಗ್ತಾರೆ. ಹೆಂಗೆ ಡೆವಲಪ್ ಆಗ್ತಿದೆ ಲಾಸ್ಟ್ 2 ವರ್ಷದಿಂದ? ಯಾಕಂದ್ರೆ ಹೊಸ ಎಮ್.ಎಲ್.ಎ ಬಂದವ್ರೆ. ಅವರು ಇವರು ಪಾಪ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಮುಂದೆ 25 ವರ್ಷದಿಂದ ಇವರು ಶಿವಸಿಂಗ್ರೆಡ್ಡಿ ಇವರು ಸೈನ್ಸ್ ಪಾರ್ಕ್ ಅವ್ರು ಇದು ಮಾಡಿಸಿದ್ರು. ಇವರಾದ್ಮೇಲೆ ಇವರು ಸಣ್ಣ ಪಣ್ಣ ಕೆಲಸಗಳು ಅವರು ಮಾಡ್ತಾವ್ರೆ. ಅವರು ಮೊದಲಿಂದ ಒಳ್ಳೆ ಕೆಲಸಗಳು ಮಾಡಿದೆ. ಇಲ್ಲಿ ಇದೆ ಮಕ್ಕಳ ಆಸ್ಪತ್ರೆ, ಮತ್ತು ಇದು ಕೋರ್ಟು, ಮತ್ತು ಇದು ಬಸ್ ಸ್ಟ್ಯಾಂಡು, ಸೈನ್ಸ್ ಪಾರ್ಕು ಅವೆಲ್ಲ ಚೆನ್ನಾಗಿ ಇದು ಮಾಡೋರು. ಒಳ್ಳೊಳ್ಳೆ ಕಲಾಭವನಗಳು, ಒಳ್ಳೊಳ್ಳೆ ಹಾಸ್ಟೆಲ್ಗಳು ಎಲ್ಲ ಕಡೆನೂ ಚೆನ್ನಾಗಿ ಮಾಡಿ 25 ವರ್ಷದ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೊಸ ಎಮ್.ಎಲ್.ಎ ಈಗ ಹೊಸ ಬಂದವ್ರಲ್ಲ ಪುಟ್ಟಸ್ವಾಮಿ ಗೌಡ್ರು ಹೆಂಗೆ? ಅವರು ಪರವಾಗಿಲ್ಲ. ಅವರು ಆದಷ್ಟು ಅವರು ಬಾಧೆ ಬಿದ್ದು ಮಾಡ್ತಾವ್ರೆ. ಲಾಸ್ಟ್ 2 ವರ್ಷದಿಂದ ಏನೇನು ಕೆಲಸ ಮಾಡ್ತಾವ್ರೆ ನೀವು ನೋಡ್ರಿ? ನಾವು ನೋಡಿ ರೋಡ್ ಸ್ವಲ್ಪ ರೋಡ್ಗಳಂತೆ ಅವು ಇವು ಸ್ವಲ್ಪ ಮಾಡ್ತಾವ್ರೆ. ನಮ್ಮದು ಗಂಗಾಧರ ಸೊನಗಾನಹಳ್ಳಿ. ಏನು ಸರ್ ಬರ್ತಾನೆ ಇದೆ. ನಮಗೇನನ್ನ ಸ್ವಲ್ಪ ತಿಂಬಕ್ಕೂ ಊಟ ಇಲ್ಲ, ಏನನ್ನ ಬದುಕು ಮಾಡಿ ಗರಡಿ ಶೆಲ್ಕೆ ತಗೊಂಡು ಇಲ್ಲಿ ನೋಡಿ ಸರ್, ಕೈಲಿ ನೋಡಿ ಸರ್, ಕಂಬ ಎತ್ತಿ ಕೆಲಸ ಮಾಡಿ. ಕಂಬ ಈಗ ಸರ್ ಲೈನು ಕಂಬ ಎತ್ತಿ ಕೆಲಸ ಮಾಡಿ ನೋಡಿ, ಈ ಥರ ಆಗಿ ಕೈ ನೋಡಿ ಸರ್. ಸರ್ಕಾರದಿಂದ ಏನಾರ ಸಿಗುತ್ತೆ ಯೋಜನೆ ಏನಾದ್ರು? ಎಲ್ಲಿ ಸಾರು, ಯಾರು ಸಾರು ಕೊಡೋದೇ ಇಲ್ಲ. 1 ವರ್ಷಕ್ಕೆ ಕೊಟ್ಟರೆ 1 ವರ್ಷಕ್ಕೆ ಕೊಡೋದೇ ಇಲ್ಲ. ಈಕೆ ತಗೊಂಡು 50,000 ಹಾಕವ್ರೆ. ಯಾಕೆ ಹೇಳ್ಬೇಕು, ಸುಳ್ಳು ಹೇಳೋದು ನಾವು ಏನು ಸರ್? ಅಷ್ಟೇ. ಎಲ್ಲ ಲೈನ್ ಎಳೆದು ಗುಂಡಿ ಹೊಡೆದು
ಇದು ಮಾಡ್ತೀವಿ, ಕಂಬ ತೋತೀವಿ, ಎಲ್ಲ ಕೆಲಸ ಮಾಡ್ಕೊಡ್ತೀವಿ ಸರ್. ನಮ್ಗೆ ಇಂಥ ಪರಿಸ್ಥಿತಿ ಯಾವಾಗ ಬರ್ತೈತೆ ಸರ್, ನಮಗೆ ಮಾಡ್ಕೊಡಿ ಸರ್. ಅಳಬೇಡಿ ಅಳುವಂಥದ್ದೆಲ್ಲ ಇದು. ಅಳಬೇಡಿ ಏನು ಮಾಡ್ಕೊಡಿ, ಬರ್ತಂದಾಗಿದ್ದೀವಿ, ದುಡ್ಡು ಕೈಯೆಲ್ಲ ತೂತು ಬಿದ್ದೇವೆ, ಕಾಲಕ್ಕೆ ಬೀಳ್ತಿದ್ದೆ. ಇಂಥ ಪರಿಸ್ಥಿತಿ ಸರ್ ನಮಗೆ. ಗೌರಿಬಿದನೂರು ಮತ್ತೊಂದು ವಿಚಾರಕ್ಕೆ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದೆ. ಅದಕ್ಕೆ ಮೂಲವಾದಂತಹ ಕಾರಣ ಆಗಿರುವಂಥದ್ದು ಡಾಕ್ಟರ್ ಎಚ್ ನರಸಿಂಹಯ್ಯ. ಪ್ರಶ್ನಿಸದೆ ಒಪ್ಪಬೇಡಿ ಅನ್ನುವಂತಹ ತಮ್ಮ ಧ್ಯೇಯ ವಾಕ್ಯದೊಂದಿಗೆ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ತನ್ನ ವಿದ್ಯಾರ್ಥಿ ವೃಂದಕ್ಕೆ ಪ್ರೇರಣೆ ಆಗಿರುವಂತಹ ವ್ಯಕ್ತಿ. ನಾನು ಈಗ ಇರುವಂತಹ ಸ್ಥಳ ಗೌರಿಬಿದನೂರಿನ ಹೊಸೂರು ಗ್ರಾಮ. ಈ ಹೊಸೂರು ಗ್ರಾಮದಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಅಮರಧಾಮ ಇದೆ. ಅಂದ್ರೆ ಇಲ್ಲಿ ಅವರನ್ನ ಏನಂತಂದ್ರೆ ಅಂತಿಮ ವಿಧಿವಿಧಾನಗಳ ಮೂಲಕ ಏನಂದ್ರೆ ಪಂಚಭೂತಗಳಲ್ಲಿ ಲೀನ ಮಾಡಿರುವಂತಹ ಸ್ಥಳ. ಈ ಸ್ಥಳ ಬಹಳಷ್ಟು ಜನರಿಗೆ ಪ್ರೇರಣೆ. ಕಾರಣ ಏನು ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸ್ಪೆಷಲಿ ನಾವೆಲ್ಲ ಏನಂದ್ರೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ನೋಡ್ತೀವಲ್ಲ, ಬಸವನಗುಡಿ ಆಗಿರ್ಬೋದು, ಅದ್ರ ಜೊತೆಗೆ ಜಯನಗರ ಆಗಿರ್ಬೋದು, ಆ ಕಾಲೇಜಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಅನಿಲ್ ಕುಂಬ್ಳೆ ಆಗಿರ್ಬೋದು, ಅದ್ರ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಈ ರೀತಿಯಾದಂತಹ ಬಹಳಷ್ಟು ಜನರಿಗೆ ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಈ ಎಚ್ ನರಸಿಂಹಯ್ಯನವರು. ಅದರ ಜೊತೆಗೆ ಬಹಳಷ್ಟು ಜನರಿಗೆ ಇವಾಗಲೂ ಸಹಿತ ಪ್ರಶ್ನೆಯನ್ನ ಮೂಡುತ್ತೆ, ವಿಜ್ಞಾನ ಕ್ಷೇತ್ರಕ್ಕೆ ಅದರಲ್ಲೂ ಸಹಿತ ವಿದ್ಯಾರ್ಥಿಗಳನ್ನ ವಿಜ್ಞಾನದತ್ತ ಸೆಳೆಯೋದಕ್ಕೆ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಪಾತ್ರ ಬಹಳಷ್ಟು ಏನಂದ್ರೆ ಇರುವಂಥದ್ದು. ಹಾಗಾಗಿ ಅವರ ಈ ಸಮಾಧಿಯನ್ನ ನೋಡೋದಕ್ಕೆ ಬಹಳಷ್ಟು ಜನ ಬರ್ತಾರೆ. ಅದು ಇರುವಂಥದ್ದು ಹೊಸೂರಿನಲ್ಲಿರುವಂತಹ ಈ ಪುಣ್ಯ ಭೂಮಿಗೆ ನ್ಯೂಸ್ ಫಸ್ಟ್ ಏನಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ರಿಪೋರ್ಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ನ್ಯಾಷನಲ್ ಸ್ಕೂಲ್ಗೆ ಬಂದು ಇಲ್ಲಿರುವಂತಹ ವಾತಾವರಣವನ್ನ ಕನ್ನಡಿಗರ ಮುಂದೆ ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಇಲ್ಲಿರುವಂತಹ ಇಡೀ ಒಂದು ಶಾಲೆಯ ಮತ್ತೆ ಅದರ ಜೊತೆಗೆ ಈ ಅಮರಧಾಮದ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರಣವನ್ನ ನೋಡಿದ್ರೆ ನ್ಯಾಷನಲ್ ಹೈಸ್ಕೂಲ್ ಏನು ಕಾಣಿಸ್ತಾ ಇದೆ ನಿಮಗೆ, ಪೂರ್ತಿಯಾಗಿ ಈ ನ್ಯಾಷನಲ್ ಹೈಸ್ಕೂಲ್ ಹೊಸೂರಿನಲ್ಲಿರುವಂತಹ ನ್ಯಾಷನಲ್ ಹೈಸ್ಕೂಲ್ ಬಹಳಷ್ಟು ಜನ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವಾಗಲೂ ಸಹಿತ ಅಕ್ಷರ ದಾಸೋಹವನ್ನೇ ನೀಡುತ್ತಾ ಇರುವಂತಹ ಪ್ರದೇಶ ಮತ್ತೆ ಶಾಲೆ. ಇಲ್ಲಿ ಆರಂಭವಾಗಿ ಏನಂದ್ರೆ ಸ್ವಲ್ಪ ಮಟ್ಟದ ಮಕ್ಕಳಿಂದ ಆರಂಭ ಆಗಿರ್ತಕ್ಕಂತಹ ಈ ಒಂದು ಶಾಲೆ ಈಗ ನೂರಾರು ವಿದ್ಯಾರ್ಥಿಗಳಿಗೆ ಪ್ರತಿ ದಿವಸವೂ ಸಹಿತ ಇಲ್ಲಿಯವರೆಗೂ ಸಹಿತ ಗಾಂಧಿವಾದವನ್ನೇ ತೋರಿಸ್ಕೊಂಡು ಮತ್ತೆ ಗಾಂಧಿಯ ಚಿಂತನೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಲ್ಲಿ ಉಣಬಡಿಸುತ್ತಿರುವಂತಹ ಶಾಲೆಗಳಲ್ಲಿ ಇದು ಪ್ರಮುಖ ಸ್ಥಾನದಲ್ಲಿ ನಿಲ್ಲುತ್ತೆ ಅಂದ್ರೂ ಸಹಿತ ತಪ್ಪಾಗೋದಿಲ್ಲ. ಇಲ್ಲಿಂದ ಎಮ್ ಎಲ್ ಎ ಹೆಂಗ್ ಕೆಲಸ ಮಾಡ್ತಾವ್ರೆ? 2 ವರ್ಷದಿಂದ ಗೆದ್ದು ಬಂದವ್ರಲ್ಲ, ಏನೋ ಕೆಲಸಗಳು ಮಾಡಿಸ್ತಾವ್ರೆ. ಏನ್ ಮಾಡಿಸ್ತಾರೆ? ಈಗ ಇದೇನು ಲೈಟುಗಳು, ಫಿಲ್ಟರ್ ನೀರು, ರೋಡುಗಳು ಎಲ್ಲ ಮಾಡಿಸ್ತಾವ್ರೆ. ಈ ಎಮ್ ಎಲ್ ಎ ಚೆನ್ನಾಗಿದ್ರ ಅಥವಾ ಹಿಂದಿನ ಎಮ್ ಎಲ್ ಎ ಚೆನ್ನಾಗಿದ್ರ? ಇವರೇ ಪರವಾಗಿಲ್ಲ. ಇವರೇ ಪರವಾಗಿಲ್ಲ. ಲೈಟ್ಲು ಅಂತ ಏನಿಲ್ಲ, ಒಳ್ಳೆ ಕೆಲಸ ಮಾಡಿಸ್ತಾವ್ರೆ. ಇನ್ನು ಏನೇನ್ ಮಾಡಿಸ್ಬೇಕು ನಿಮ್ಮೂರಿಗೆ? ಏನೋ ರೋಡ್ಗಳು ಎಲ್ಲ ಮಾಡಿಸ್ತಾರೆ ಸರ್. ಇಲ್ಲ, ಇನ್ನು ಏನೇನ್ ಮಾಡಿಸ್ಬೇಕು? ಇನ್ನ ಏನೋ ಚರಂಡಿಗಳು ಅವು ಇನ್ನ ಅವೇ ಎಲ್ಲ. ಇನ್ನ ಏನೋ ದೇವಸ್ಥಾನಗಳು, ವಾಲ್ಮೀಕಿ ಇದು ಚೌಟ್ರಿ ಕಟ್ಟಿಸ್ತೀವಿ ಅಂತ ಒಪ್ಕೊಂಡವ್ರೆ, ಮಾಡಿಸ್ತಾರೆ. ಈಗ ಪರವಾಗಿಲ್ಲ. ಈ ಗೌರ್ಮೆಂಟ್ ಯೋಜನೆಗಳೆಲ್ಲ ಸಿಗ್ತಾವ ಜನರಿಗೆ? ಇಲ್ಲಿ ಸಿಗ್ತಾವೆ ಮಾಡಿಸ್ತಾವ್ರೆ. ಇಲ್ಲ, 5 ಗ್ಯಾರಂಟಿಲಿ ಕೊಡ್ಬೇಕಿತ್ತ ಕೊಡ್ಬಾರ್ದಿತ್ತ? ಇಲ್ಲ, ಕೊಟ್ರೆ ಒಳ್ಳೇದು. ಮಳೆ ಹೋಗೈತೆ, ಕೊಟ್ರೆ ಒಳ್ಳೇದೇ ತಾನೆ. ಏನ್ ಮಾಡೋದು? ಈ ಸರ್ಕಾರದಿಂದ ರೈತರಿಗೆ ಏನ ಸಿಗ್ತೈತಾ? ಸಿಗ್ತೈತೆ. ಏನ್ ಸಿಗ್ತೈತೆ? ಪೆನ್ಷನ್ ಕೊಡ್ತಾರೆ, ಪಾಣಿ ದುಡ್ಡು ಅವೆಲ್ಲ ಕೊಡ್ತಾರೆ ಮಾಮೂಲಿ. ಒಟ್ನಲ್ಲಿ ಒಳ್ಳೆ ನೋಡ್ರಿ, ಒಳ್ಳೆಯರು.
ಕೆಲಸ ಚೆನ್ನಾಗಿ ಮಾಡಿಸ್ತಾವ್ರೆ. ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾವ್ರೆ. ಹೋಗಿ ಇದು ಗ್ರಾಮದಿಂದ ಹೋಗಿ ಯಾರೇ ಹೋಗಿ ಇಂಥ ಕೆಲಸ ಆಗಬೇಕು ಅಂದರೆ ಖಂಡಿತ ನಾನು ಮಾಡ್ಕೊಡ್ತೀನಿ ಅಂತೇಳಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾವ್ರೆ. ಯಾವ ರೋಡ್ ಆಗಿರ್ಬೋದು, ಒಂದು CC ರೋಡ್ ಆಗಿರ್ಬೋದು, ಒಂದು ದೇವಸ್ಥಾನಗಳಿಗಾಗಿರ್ಬೋದು, ಒಂದು ಸಮುದಾಯ ಭವನಗಳಾಗಿರ್ಬೋದು, ಬಡವ ಮಕ್ಕಳು ವಿದ್ಯಾರ್ಥಿಗಳಿಗಾಗಿರ್ಬೋದು, ಮಕ್ಕಳಿಗೆ ಪಾಸು ಅಂತವಾಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳು ಯಾರೇ ಕೇಳಿದ್ರು ಕೂಡ ಇಲ್ಲ ಅನ್ನೋ ಮಾತು ಬರ್ತಾ ಇಲ್ಲ. 2 ಹೆಣ್ಮಕ್ಳು ಪಾಪ, ಇಬ್ರು ಇಲ್ಲ ತಾಯಿ ತಂದೆ. ಅವ್ರಿಗೆ 3 ವರ್ಷಕ್ಕೆ ಫೀಸು ಅದೆಲ್ಲ ಕಟ್ಕೊಡೋದಕ್ಕೆ ಇದು ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಬಂದಿದ್ರು ಪಾಪ. ಅವಂಥವೆಲ್ಲ ಮಾಡ್ತಾವ್ರೆ. ಒಳ್ಳೆ ವ್ಯಕ್ತಿ, ಒಳ್ಳೆ MLA ಸಿಕ್ಕಿದ್ದಾನೆ ನಮ್ಮ ತಾಲೂಕಿನಾಗೆ. ಅಷ್ಟೇ ಸಾಕು. ನಿಮ್ಮೂರಾಗ ಎಲ್ಲ ರೋಡ್ ಎಲ್ಲ ಹಂಗವೆ? ರೋಡ್ ಎಲ್ಲ ಚೆನ್ನಾಗಿ ಮಾಡವ್ರೆ. ಇವಾಗ ಇನ್ನ ಮಾಡಿಸ್ತಾನಂತ CC ರೋಡ್ ಎಲ್ಲ ಮಾಡಿಸ್ತಾನಂತೆ. ಇವ್ರಿಗೆಲ್ಲ ಇವಾಗ ಮೊನ್ನೆ ಪೂಜೆ ಮಾಡಿ ಬಂದವನು. ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಪರವಾಗಿಲ್ಲ. ಆಯ್ತು. ಈ MLA 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 90 ಕೊಡ್ತೀರಾ? ಇವತ್ತು ನಾವು ಇಡೀ ದಿನ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಈ ಸಂದರ್ಭದಲ್ಲಿ ಶಾಸಕ ಪುಟ್ಟಸ್ವಾಮಿ ಗೌಡ್ರ ಬಗ್ಗೆ ಬಹಳಷ್ಟು ಜನ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಕೆಲವು ಜನ ಅವರು ಕ್ಷೇತ್ರದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಇನ್ನೂವರೆಗೂ ಸಹಿತ ಫಂಡಿಂಗ್ ಹೆಚ್ಚಿನ ಪ್ರಮಾಣದಲ್ಲಿ ತರಬೇಕು ಅಂತ ಕೆಲವೊಬ್ರು ಅಭಿಪ್ರಾಯವನ್ನ ಪಟ್ಟರೆ, ಇನ್ನೂ ಕೆಲವೊಬ್ರು ಹಳೆ ಶಾಸಕರು ಅವರು ಕೊಟ್ಟಿರ್ತಕ್ಕಂತಹ ಅನುದಾನಗಳ ಮತ್ತೆ ಅವರು ರಿಸರ್ವ್ ಇಟ್ಟಿರ್ತಕ್ಕಂತಹ ಕೆಲಸಗಳೇ ಇನ್ನೂವರೆಗೂ ಸಹಿತ ಅವರು ಮಾಡಿಸ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಅಭಿಪ್ರಾಯಗಳನ್ನ ಕೊಟ್ಟರು. ಮತ್ತೆ ಓವರಾಲ್ ಆಗಿ ಮಾರ್ಕ್ಸ್ ಅನ್ನು ನೋಡ್ತಾ ಹೋದ್ರೆ ಕೇವಲ 50%ದಿಂದ 60% ಮಾತ್ರ ಜನರು ವೋಟ್ ಮಾರ್ಕ್ಸ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮದಲ್ಲಿ ಶಾಸಕರ ಬಗ್ಗೆ ಇರುವಂತಹ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿದ್ವಿ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಅಲ್ಲಿರುವಂತಹ ಶಾಸಕರ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಮತ್ತೆ ಶಾಸಕರ ಬಗ್ಗೆ ಜನರು ಇಟ್ಕೊಂಡಿರುವಂತಹ ಅನಿಸಿಕೆ ಅಭಿಪ್ರಾಯಗಳನ್ನ ನಾಳೆ ಸಂಚಿಕೆಯಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಿಮ್ಮ ಮುಂದೆ ಇಡಲಿದ್ದೇವೆ.